ಕಪಟ ಗುರುಪತಿಯ ಪಟಲದೊಳಗೆ ನಾನು ಹರಿಯದ ಸುಪಟೋತ್ಮರಾದಿಗಳು ಕಂದ ಹಿಂದಿನ ಖಂಡನದೆಲ್ಲ ಪದಬಲ ತಂಡರಾದ ಕರ್ಣ ತುಳನಾದಿಗಳ ಒಂದಗೋಟ ಬಂದಗನ್ನ ಸರಚಂದನದಿಂದ ಅವರ ಕಂದಗಳು ಬಂಧನ ತಳಮಾದಿಂದ ಮುಖ್ಯಗಳಿಂದ ಫಲವೇನಿದೆ ವೈರಿಯ ಬಲ ಸಂಗ್ರಾಮವನ್ನು ನಿಗ್ರಹಿಸುವ ಪ್ರಾಜ್ಞನಾದ ಅರ್ಜುನನ ನಂದನಿಗೆ ಶೀಘ್ರವಾಗಿ ಆಜ್ಞೆಯ ಮಾಡಿದರೆ ಮಾಡದಂತೆ ಕೌರವನ ಬಲವನ್ನು ಭಗ್ನವನ್ನು ಮಾಡಿ ಬರುತ್ತೀನಿ ಜನನಿ ಕುಮಾರ ಒಂದೇ ಹಠವನ್ನು ಹಿಡಿದುಕೊಂಡರೆ ಸಿಂಧೂಪುರೇಶ್ವರ ಸರ್ವತ ಮೆಚ್ಚಲಾರನು ಕಂದ ಸಿಂಧೂಪುರೇಶನ ಮೆಚ್ಚುವಂತ ಕಾರ್ಯವನ್ನು ಮಾಡಿ ಬರುವನು ಮಾತೆ ಅಮ್ಮಯ್ಯ ಹೇಳುವೆನೆ ಕೇಳು ಕನ್ನಡಿಯಲ್ಲಿ ಚೆನ್ನಾಗಿ ಹೇಳು ಕೌರವನ ಸೈನ್ಯವನ್ನು ಕೊಕ್ಕರೆ ಅಯ್ಯ ಹೆಬ್ಬುಲಿಯ ಬಾಯಲ್ಲಿ ಸಿಲುಕಿದ ಗುಬ್ಬಿ ಮರಿಯಂತಾಗಲಿ ಕಂದ ಕುಮಾರ ಅಮ್ಮಯ್ಯ ಕೊಡವೆನ್ನಡಗಿಸುವ ಪೋಲ್ಕರ ವರದಿ ಸಾಲ್ಗಟ್ಟಿ ಸೈನ್ಯವು ನಿನ್ನನ್ನು ಅತ್ತಂತ ಬಿಡದೆ ಮುತ್ತಿಕೊಂಡಾಗ ನೀನು ದಿಕ್ಕು ತಪ್ಪಿ ಅಪ್ಪ ಎಂದು ಕರೆದಾಗ ನಿನಗೆ ಅಕ್ರತೆಯನ್ನು ತೋರುವುದು ಯಾರು? ನಿಮ್ಮ ಆಶೀರ್ವಾದ ವಿನವನಗಾಭಿಯಾನವಾದವಲ್ಲ ಮಾತೆ ಕುಮಾರ ಅಮ್ಮಯ್ಯ ಒಂದೇ ಹಠವನ್ನು ಹಿಡಿದು ಹೋದರೆ ಸಿಂಧೂಪುರೇಶ್ವರ ಸರ್ವತಾ ಮೆಚ್ಚಲಾರನ ಬಾಲ ಭವ್ಯ ಗುಣಶೀಲ ಎನ್ನಂ ಪಡೆದ ಜನನೇ ಬಿಡಗಣ್ಣಾದಿಗಳ ವದನದಡಿಯದ ಯುದ್ಧವನ್ನು ಪಡೆವ ಗಜಗನೆಯ ಪರಾಕ್ರಮ ನಾನಿದ್ದ ಹಡಿಗಡಿಗೆ ಹುಡುಗನನ್ನು ನುಡಿದರೆ ನಾನೇನು ಸೌರ್ಯದೋಳು ಬಡವನೇ ಹೇಗೆ ಅಮ್ಮಯ್ಯ ಕಂದ ಬುದ್ಧಿಯ ಮನೆಯೊಳಗೆ ಎಪ್ಪುಲಿಯ ಬೀಳುವ ದಂಚ ಕೊಪ್ಪಿದ ಆನೆಗೆ ಸಿಂಹದ ಮನೆಯ ಕೈವಸವಾಗುವದ ದೇವತೆಗಳಿಗೆ ನಿರ್ಬಳಿ ಆಗುವಂತೆ ಅಪ್ಪಳಿಸಿ ವೀರಮಪ್ಪನಿಟ್ಟರೆ ಒಬ್ಬರು ಭೂತಗಳಾದ ಕೌರವರೆಂಬ ಕಪ್ಪಕ್ಕಿಗಳನ್ನು ಕಲ್ಪ ವಿಭಾಗ ಮಾಡುವಲ್ಲ ಮೂರು ಜಗತ್ತೊಳ ಅರ್ಜುನನ ನಂದನಗ ದೊಡ್ಡನಗ ದೌರ್ಜನ್ಯವನ್ನ ಊರ್ಜಿತವಾಗಲಾಗ ಮಾತೆ ನಿಯಮವನ್ನು ಕೊಡಕ್ಕೆ ಜಾಗ್ರತೆ ಕಂದ ಅಮ್ಮಯ್ಯ ನೇಮವನ್ನು ಕೊಡಲು ಸಾಧ್ಯವಿಲ್ಲ ಪುತ್ರ ಅದಕ್ಕೆ ಸಾಧ್ಯವಿಲ್ಲ ಮಾತೆ ಬೇಡ ಕಂದ ಯಾತಕ್ಕೆ ಬೇಡ ಮಾತೆ ಚಕ್ರವ್ಯೂಹವನ್ನು ಭೇದಿಸುವುದು ನಿನ್ನಿಂದ ಆಗುವುದೇ ಕುಮಾರ ನಾನೇನು ಸಾಮಾನ್ಯದವನೇನು ಮಾತೆ ತಾಯಿಯ ಮಾತನ್ನ ಮೀರಿ ಯುದ್ಧಕ್ಕೆ ಹೋಗುವೆ ಕಂದ ತಾಯಿ ಮಾತನ್ನ ಮೀರದ ಚಕ್ರ ದ್ರೋಣಾದಿಗಳನ್ನು ಜಯಿಸಿ ಬಂದರೆ
ನಿಮಗೆ ಕೀರ್ತಿಯನ್ನು ಪಡುವುದಲ್ಲ ಮಾತೆ. ಕುಮಾರ ಅಮ್ಮಯ್ಯ ಹಾಗಾದ್ರೆ ಹೇಳುವೆನು ಕೇಳು. ಹಾಗೆ ಚೆನ್ನಾಗಿ ಹೇಳು. ಎಂಥ ಗೋಣ ಮಾಡಲಾರೆ ನಾಗೆ ಕೇಡು ಬರುವುದು ಸಹಜ. ಅಮ್ಮಯ್ಯ ಚೆನ್ನಾಗಿ ಹೇಳು ಮಾತೆ. ಬೇಡ ಮಗನೇ ಬೇಡಿಕೊಂಡೆನು ಮಾಡದೆ ಸೋಲವನು ಬೇಗನೆ ಚಂದ ಅಮ್ಮಯ್ಯ ಚೆನ್ನಾಗಿ ಕೇಳು ಪುತ್ರ. ಚೆನ್ನಾಗಿ ಹೇಳು ಮಾತೆ. ಅಮ್ಮಯ್ಯ ಚೆನ್ನಾಗಿ ಹೇಳು ಮಾತೆ. ಮಗನೇ ಅಮ್ಮಯ್ಯ ದುರಕ್ಕೆ ತರಲಿರುವ ಇಂದಿನ ದಿನ ನೀ ಬೇಗನೆ. ಹಾ ಕುಮಾರ ಕುಮಾರ ಅಮ್ಮಯ್ಯ ಕಾಲ ಕ್ರಮೇಣದಿಂದ ಎಂಥ ಸಂಪತ್ತಾದರೂ ಕಂಡರು ಕಾಣಬಹುದು. ಪುತ್ರ ಸಂತಾನವೆಂಬ ಮಹಾದೈಶ್ವರ್ಯವನ್ನು ಕಾಣಲು ಮಾತ್ರ ಆಗಲಾರದ ಮಾತು. ನಿನ್ನ ಪುತ್ರನ ಜಯವಂತೆ ಬಂದಾಗ ನಿನಗೆ ಸಿಂಹಾಸನ ಮೇಲೆ ಸಿಂಹಾಸನ ಮೇಲೆ ಅಲಂಕಾರವನ್ನು ಮಾಡುವಲ್ಲ ಮಾತೆ. ನಮಗೆ ದೊರಕಿರುವ ಫಲವು ನಾವು ಪ್ರಾಪ್ತಿಗೊಳಿಸಬೇಕಲ್ಲವೇ ಹಾ ಕುಮಾರ. ಅಮ್ಮಯ್ಯ ಮಂಕುತರದಿಂದ ಕೌರವನ ಭೆಂಕವನ್ನು ಮುರಿದು ಬರುತ್ತದೆಂದು ಹೇಳಿದರೆ ನನ್ನ ಮನಸ್ಸು ಒಪ್ಪಲಾದ ಪುತ್ರ ಕೋಮಲ ಗಾತ್ರ ಧನುಂಜಯನ ಕಾಂತೆ ನಿನಗೆ ಯಾತಕ್ಕೆ ಬೀಳುತ್ತೆ? ಕುಲಗಿರ ಪರ್ವತಗಳನ್ನು ನಡುಗಿಸುವ ಕಲಿತಿರುಕನನ್ನು ಪಾಲಕನೆಂದು ಊಸಲಾತಕ್ಕೆ. ಅಮ್ಮಯ್ಯ ಕರವಾಳವಂ ಜಡದ ರಬಲಕ್ಕೆ ಕಾಲ ಭೈರವನನ್ನು ಅನಿಸಿದೊಡ್ಡನ ಅವನ ಜೊತೆ ನಾನು ಕುಟ್ಟಬೇಕಾದಕ್ಕೆ. ತನಯ ಉರುಗುಗಳ ಸಮೂಹದಲ್ಲಿ ಗರಡನ ಮರಿಯ ಬೆದರುವುದೇ ಒಂದಿಜ್ಜೋಲೆಯ ಮಕ್ಕಂಜುವುದೇ ಅತ್ಯಗ್ರಹ ತರವಾದ ಕೋಪನಲವು ಎದ್ದು ಉಳಿಯುವುದೇ ಅದಕ್ಕೆ